ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಬಯಲಾಗ್ತಾ ಇದೆ. ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂಥ ಬೇರುಗಳು ಎಲ್ಲವೂ ಕೂಡ ಇದೀಗ ಆಚೆ ಬರೋಕ್ಕೆ ಶುರುವಾಗಿವೆ. ನೋಡಿ, ಇಲ್ಲೊಂದು ಕಡೆ ಬೆಳಗಾವಿಯಲ್ಲಿ ಪೊಲೀಸರ ಬಲೆಗೆ ಬಿದ್ದಿರೋದು ನಯವಂಚಿಕ. ನೀಟ್ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬೈನಲ್ಲಿ ತಲೆಮರೆಸ್ಕೊಂಡಿದ್ದವನು ಇವನು, ಕೊನೆಗೂ ಅರೆಸ್ಟ್ ಆಗ್ತಾನೆ ಇವನು. ನೀಟ್ ವಿಚಾರದಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥವನು ಇವನು. ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದವರಿಗೆ ವಂಚನೆ. ಯಾರು ಕಡಿಮೆ ಅಂಕ ಬಂದಿರುತ್ತಲ್ಲ ಅವ್ರ ಹತ್ರ ಹೋಗೋದು, ನಾನು ನಿನಗೆ ಸೀಟ್ ಕೊಡಿಸ್ಬಿಡ್ತೀನಿ, ನಿನ್ನ ಮಾರ್ಕ್ಸ್ ಎಲ್ಲ ಕಡಿಮೆ ಇದೆ, ಸೀಟ್ ಕೊಡಿಸ್ತೀನಿ ನನಗೆ ಅಂಥೇಳಿ ಲಕ್ಷ ಲಕ್ಷ ಕೋಟಿ ಕೋಟಿ ಅವರಿಂದ ಹಣ ಪಡ್ಕೊಂಡಿರೋದು, ವಂಚನೆ ಮಾಡಿರೋದು ಇವನು. ಯಾರ್ಯಾರು ಕಡಿಮೆ ಅಂಕ ಪಡ್ಕೊಂಡು ಜಾಸ್ತಿ ಆಸೆ ಇಟ್ಕೊಂಡಿರ್ತಾರಲ್ಲ, ನೀಟಲ್ಲಿ ನಾನೇನೋ ಆಗಬೇಕು ಅಂಥೇಳಿ ಅಂಥವ್ರನ್ನೇ ಹುಡ್ಕೋದು ಇವನು. ನೋಡಿ, 2023 ಬೆಳಗಾವಿಯಲ್ಲಿ ನೀಟ್ ಕೌನ್ಸಿಲಿಂಗ್ ಸೆಂಟರ್ ತೆರೆದಿದ್ದ ಇವನೇ ನೀಟ್ ಕೌನ್ಸಿಲಿಂಗ್ ಸೆಂಟರ್ ಅಂತೆ ಅದು. 10 ಜನ ಟೆಲಿಕಾಲರ್ಸ್ನ ನೇಮಕ ಮಾಡಿಕೊಂಡು ವಂಚನೆ ಶುರು ಮಾಡಿದ್ದ. ಕಡಿಮೆ ಅಂಕ ಬಂದರೂ ಕೂಡ, ನಿಮ್ಗೆ ಯಾಕಪ್ಪ ನಿಮ್ಮ ಮಾರ್ಕ್ಸ್ ಕಡಿಮೆ ಬಂದಿದೆಯಾ, ಮೆಡಿಕಲ್ ಸೀಟ್ ಬೇಕಾ, ನಾನು ಕೊಡಿಸ್ತೀನಿ ಬನ್ನಿ ಅಂತ ಇವನು ಅವ್ರನ್ನ ವಂಚನೆಗೆ ಎಳಿತಾ ಇದ್ದ ಅವನು. ವಿದ್ಯಾರ್ಥಿಗಳು ಪೋಷಕರಿಗೆ ಭರವಸೆ ತುಂಬಿ ಮಖಮಲ್ ಟೋಪಿ ಹಾಕ್ತಾ ಇದ್ದ ಇವನು. ಬೆಳಗಾವಿಯಲ್ಲಿ 10 ಜನರಿಗೆ 1,08,00,000 ರೂಪಾಯಿ ವಂಚನೆ ಮಾಡಿದ್ದಾನೆ ಇವನು, ಮೆಡಿಕಲ್ ಸೀಟ್ ಕೊಡಿಸ್ತೀನಿ ಅಂತ. ಬಳಿಕ ಆಮೇಲೆ ಕಚೇರಿನೇ ಬಂದ್ ಮಾಡಿಕೊಂಡು, ಅವನು ಇಲ್ಲ, ಆಫೀಸು ಇಲ್ಲ, ಟೆಲಿಕಾಲರ್ ಸೆಂಟ್ರೂ ಇಲ್ಲ, ಜನನೂ ಇಲ್ಲ, ಯಾರೂ ಇಲ್ಲ. ಒಬ್ಬ ವಿದ್ಯಾರ್ಥಿಯ ತಾಯಿ ಕೊಟ್ಟಂಥ ದೂರಿನ ಅನ್ವಯವಾಗಿ ಇದೀಗ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಸೆಕೆಂಡ್ ಸರ್